6 ದಿವಸದಲ್ಲಿ 50ರಿಂದ 1 ಲಕ್ಷ ದುಡಿಬೇಕಾ? ಈ ವಿಡಿಯೋದಲ್ಲಿದೆ, ಪೂರ್ತಿ ನೋಡಿ. ನಿಮಗೆ ಡ್ರೈವಿಂಗ್ ಬರುತ್ತಾ? ಓದಿದ್ರು ಪರವಾಗಿಲ್ಲ, ಓದಿದ್ರು ಪರವಾಗಿಲ್ಲ, ಲಕ್ಷವರೆಗೂ ದುಡಿಬೋದು. ಈ ವಿಡಿಯೋನ ಗೊತ್ತಿರೋರಿಗೂ ಗೊತ್ತಿಲ್ಲದಿರೋರಿಗೂ ಶೇರ್ ಮಾಡಿ. ಇಡೀ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇದು ಇಷ್ಟು ದುಡ್ಡಿದೆ ಅಂತ ಯಾರೂ ಹೇಳಲ್ಲ, ನಾವೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀವಿ. ಬನ್ನಿ ಒಂದ್ಸತಿ ಇನ್ಸ್ಟಿಟ್ಯೂಷನ್ ಬಂದು ನೋಡಿ, ನಿಮ್ಗೆ ಆಮೇಲೆ ಎಲ್ಲ ಅರ್ಥ ಆಗುತ್ತೆ. ನಮಸ್ತೆ. ಆಟೋಮೊಬೈಲ್ ಫೀಲ್ಡಲ್ಲಿ ಯಾರೂ ಈ ಥರ ಕ್ಲಾಸಸ್ ಆಲ್ ಓವರ್ ಇಂಡಿಯಾ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಇಂಡಿಯಾದಲ್ಲೇ ಆಟೋಮೊಬೈಲ್ ಇನ್ಸ್ಪೆಕ್ಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ಕ್ಲಾಸ್ ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನೀವು ಇಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರೋರು ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಆಗಿ ಏನೂ ಕೆಲಸ ಇಲ್ಲದೆ ಮನೇಲಿ ಕೂತಿರೋರು ಇದ್ದರೆ ಖಂಡಿತ ಈ ಥರ ಕೆಲಸಗಳು, ಈ ಥರ ಇನ್ಸ್ಟಿಟ್ಯೂಟು ನಿಮಗಂತೂ 100% ಯೂಸ್ ಆಗುತ್ತೆ. ಏನಿಲ್ಲ, ತಿಂಗಳಲ್ಲಿ 50ರಿಂದ 1 ಲಕ್ಷ ನೀವೇನು ಕೆಲಸ ಮಾಡ್ತಿದ್ರಿ, ನೀವು ರೈತರಾಗಿರ್ಬೋದು ಅಥವಾ ಯಾವುದನ್ನ ಕಂಪ್ನೀಲಿ ಎಂಪ್ಲಾಯ್ ಆಗಿರ್ಬೋದು ಅಥವಾ ಏನೇ ಕೆಲಸ ಮಾಡ್ತೀರಿ, ಇದು ಪಾರ್ಟ್ ಟೈಮಲ್ಲಿ ನೀವು ಮಾಡ್ಕೊಳ್ಳೋಂಥ ಕೆಲಸಗಳು. 50ರಿಂದ 1 ಲಕ್ಷ ಆರಾಮಾಗಿ ಕಣ್ಣು ಮುಚ್ಕೊಂಡು ದುಡಿಬೋದು ವಿತೌಟ್ ಇನ್ವೆಸ್ಟ್ಮೆಂಟು. ಆಯಿತಾ? ನಿಮ್ಮ ಕೈಲಿ ದುಡ್ಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ನಮ್ಮ ಕೈಲಿ ದುಡ್ಡಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಅವರು ಕೂಡ ಬರ್ಬೋದು. ಜಾಸ್ತಿ ಏನಿಲ್ಲ ಅಮೌಂಟು, ಕಮ್ಮಿ ದುಡ್ಡಲ್ಲೇ ನೀವು ಕಲ್ತ್ಕೋಬೋದು. ಜಸ್ಟ್ 6 ದಿವಸದಲ್ಲಿ ಈಗಾಗಲೇ ಕಲ್ತ್ಕೊಂಡು ಹೋಗಿರೋರು ಕೆಲಸ ಮಾಡ್ತಿದ್ದಾರೆ, ದುಡ್ಕೊತಾ ಇದ್ದಾರೆ. ಆಯಿತಾ? ಅವ್ರು ಮಾಡೋ ಕೆಲಸ ಮಾಡಿಕೊಂಡು ಜೊತೆಗೆ ಇದನ್ನು ಪಾರ್ಟ್ ಟೈಮಲ್ಲಿ ಮಾಡಿಕೊಂಡು ಆರಾಮಾಗಿ ಅವರು ಎಂಜಾಯ್ ಮಾಡ್ತಿದ್ದಾರೆ. ಯಾಕೆಂದರೆ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋದು ಅಂತ ಕೆಲಸ ಅಲ್ಲ. ಕೆಲವ್ರು ಏನು ಮಾಡ್ತಿದ್ದಾರೆ, ಈಗ ನಮಗೇನು ಕೆಲಸ ಇಲ್ಲಪ್ಪ, ನಾವೇನು ಓದಿಲ್ಲ, ನಮಗೇನು ಇದೇ ಸಿಗಲ್ಲ, ನಾವು ಯಾವುದೂ ಮಾಡೋಕ್ಕೆ ಆಗಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮಾಡೋದಕ್ಕೆ ಅನ್ನೋರು ಕೂಡ ಇದ್ದಾರೆ. ಹಂಗಾಗಿ ಅಂಥವ್ರಿಗೂ ಮಾತ್ರ ಈ ಟ್ರೈನಿಂಗ್ ಅಂತೂ ನೀವು ಹೇಳಿ ಮಾಡಿಸಿದ್ದು. ಓಕೆ ಸರ್, ಈಗ ಈ ಇನ್ಸ್ಟಿಟ್ಯೂಷನ್ ಏನು ಹೇಳ್ಕೊಡ್ತೀರಾ ಸರ್? ನೋಡಿ, ಗಾಡಿ ಅಂತಂದರೆ ಇವತ್ತು ಆಟೋಮೊಬೈಲ್ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಕೆಲವ್ರಿಗಂತೂ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಬೇರೆ ಬೇರೆ ಸ್ಟೇಟ್ ಅವ್ರು ಏನು ಮಾಡ್ತಿದ್ದಾರೆ, ಈಗ ನಾವು ಇದೇ ಇನ್ಸ್ಟಿಟ್ಯೂಟ್ನ ನಾವು ನಾರ್ತ್ ಇಂಡಿಯಾದಲ್ಲಿ ಮಾಡಿದರೆ ಅವರೆಲ್ಲ ಕಲ್ತ್ಕೊಂಡಿರೋರು ಬೆಂಗಳೂರಲ್ಲೇ ಬಂದು ಕೆಲಸ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಈಗ ಈ ಥರದವರು ಸುಮಾರು ಜನ ಇದ್ದಾರೆ. ನಮ್ಮವ್ರು ಯಾವುದಕ್ಕೂ ಮುಂದೆನೇ ಬರ್ತಾಯಿಲ್ಲ. ಏನಂದರೆ ಸಣ್ಣ ಪುಟ್ಟ ಒಂದು 10,000 15,000ಕ್ಕೆ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಮತ್ತು ಇಲ್ಲ ಬೇರೆ ಯಾವುದನ್ನ ಡೆಲಿವರಿ ಕೆಲಸನೋ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಹೇಳ್ತೀನಿ, ಬನ್ನಿ. ಇದರಲ್ಲಿ ಮಾಸು ಅಂದರೆ ನೀವು ಸಮುದ್ರ ಇದು. ಆಯಿತಾ? ಯಾರು ಬೇಕಾದರೂ ಹೆಂಗೆ ಬೇಕಾದ್ರೂ ದುಡಿಯೋಂಥ ಚಾನ್ಸಸ್ ಕೂಡ ಇದೆ. ಸರ್ ನೋಡಿ, ಫಸ್ಟು ಕಾರ್ ಇನ್ಸ್ಪೆಕ್ಷನ್ ಹೇಳ್ಕೊಡ್ತೀವಿ, ಹೆಂಗೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ. ಇನ್ಶೂರೆನ್ಸ್ ಬಗ್ಗೆ ಹೇಳ್ಕೊಡ್ತೀವಿ. ಆಕ್ಸಿಡೆಂಟ್ ವೆಹಿಕಲ್ ಹೆಂಗೆ ಚೆಕ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಆಮೇಲೆ ಮೀಟರ್ ಟ್ಯಾಂಪರಿಂಗ್ ಆಗಿರೋದು ಹೇಳ್ಕೊಡ್ತೀವಿ. ಗಾಡಿ ಫ್ಲಡ್ ವೆಹಿಕಲ್ಸ್ ಹೆಂಗೆ ಆಗಿರೋದು ಅದನ್ನು ಹೇಳ್ಕೊಡ್ತೀವಿ. ಮತ್ತು ಕೆಲವು ಮೇಂಟೆನೆನ್ಸ್ ಹೇಳ್ಕೊಡ್ತೀವಿ, ಹೆಂಗೆ ಮೇಂಟೈನ್ ಮಾಡಬೇಕು ಅಂತ. ಮೈಲೇಜ್ ವೈಸ್ ಹೇಳ್ಕೊಡ್ತೀವಿ. ಗಾಡಿನ ತೋರಿಸಿ ಅದರಲ್ಲಿ ಏನೇನು ಪ್ರಾಬ್ಲಮ್ಗಳು ಬರುತ್ತೆ, ಏನೇನು ರೆಗ್ಯುಲರಾಗಿ ಏನೇನು ಹೋಗುತ್ತೆ, ಮತ್ತು ಗಾಡಿ ಹೆಂಗೆ ತೊಗೋಬೇಕು, ಹೆಂಗೆ ಸೇಲ್ ಮಾಡಬೇಕು, ಅದರಲ್ಲಿ ಏನೇನು ಅಡ್ವಾಂಟೇಜಸ್ ಇರುತ್ತೆ, ಏನೇನು ಡಿಸಡ್ವಾಂಟೇಜಸ್ ಇರುತ್ತೆ, ನೀವು ಹೆಂಗೆ ಅದರಿಂದ ಲಾಭ ಮಾಡ್ಕೊಳ್ಬೇಕು. ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳಿದ್ದಾವೆ. ಕೆಲವು ಬಿಸ್ನೆಸ್ಗಳು ಮಾತ್ರ ಅದನ್ನು ರೆಗ್ಯುಲರಾಗಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ಇದು ಬೇಸಿಕ್ಕಾಗಿ ನೀವು ಕಾರ್ ಇನ್ಸ್ಪೆಕ್ಷನ್ ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ ಬೇರೆ ಏನು ಬೇಕಾದ್ರೂ, ಇದು ಫೌಂಡೇಶನ್ನು. ಆಯಿತಾ? ಇದನ್ನು ಕಲ್ತ್ಕೊಂಡ್ರೆ ನೀವು ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಯಾವ ಥರ ಬೇಕಾದರೂ ಇದರಲ್ಲಿ ಮೆಕ್ಯಾನಿಕಲಲ್ಲಿ ಹೋಗ್ಬೋದು, ಅಥವಾ ನೀವು ವೀಲರ್ ಎಲಿಮೆಂಟು ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು, ಅಥವಾ ನೀವು ಕಾರ್ ಪಾಲಿಷಿಂಗ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಸೇಲ್ಸ್ ಮಾಡ್ಬೋದು, ಸರ್ವಿಸಸ್ ಮಾಡ್ಬೋದು. ಈ ಥರ ಪ್ರಾಕ್ಟಿಕಲ್ ಥಿಯರಿ ಹೇಳ್ಕೊಡ್ತೀರಾ? ಎರಡೂ ಇದೆ ಸರ್. ಆ್ಯಕ್ಚುಲಿ ಇದರಲ್ಲಿ ಎರಡೂ ಬರುತ್ತೆ. ಆ್ಯಕ್ಚುಲಿ ಈ ಥಿಯರಿ ಬಂದು ಯಾರೂ ಸೃಷ್ಟಿ ಮಾಡಿಲ್ಲ, ನಾವೇ ಸೃಷ್ಟಿ ಮಾಡಿರೋದು. ಯಾಕೆಂದರೆ ನಮಗೆ ಆಲ್ಮೋಸ್ಟ್ 27 ವರ್ಷ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅದರಲ್ಲಿ ನಮಗೆಲ್ಲ ಏನೇನು ನಾವು ಫೇಸ್ ಮಾಡಿದ್ವಿ, ಒಂದು ಕಸ್ಟಮರ್ ಹತ್ರ ಅದೇ ಏನು ಫೇಸ್ ಮಾಡ್ತೀವಿ, ಅವ್ರಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಅದನ್ನು ನಾವು ತಿಳ್ಕೊಂಡು ಇದನ್ನು ಕೂಡ ನಿಮ್ಗೆ ಅದನ್ನೇ ಹೇಳ್ಕೊಡ್ತೀವಿ. ಏನಂತಂದರೆ ಒಬ್ಬ ಗಾಡಿ ತೊಗೊಳ್ಳೋರಿಗೆ ಏನು ಬೇಕು ಅನ್ನೋದು ಯಾರೂ ತಿಳ್ಕೊತಾ ಇಲ್ಲ. ಏನಂದರೆ ಒಂದು ಗಾಡಿ ತೊಗೋಬೇಕು ಅಂತಿದ್ರೆ ಡೈರೆಕ್ಟಾಗಿ ಹೋಗ್ತಾರೆ, ನನಗಿಷ್ಟು ಬಜೆಟ್ ಇದೆ, ನನಗೆ ಈ ಥರ ಗಾಡಿ, ಅವ್ರು ಫಸ್ಟೇ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ, ನನಗೆ ಈ ಥರ ಗಾಡಿ ಬೇಕು ಅಂತ. ಹೋಗ್ತಾರೆ, ಆ ದುಡ್ಡು ಕೊಡ್ತಾರೆ, ಗಾಡಿ ಎತ್ಕೊಂಡ್ಬಿಡ್ತಾರೆ. ಆದರೆ ಅವಶ್ಯಕತೆ ಇರೋಲ್ಲ ಆ ಗಾಡಿ. ಈಗ 2-3 ಜನ ಇರೋರು ಮನೆಯಲ್ಲಿ ಇನೋವಾ ತೊಗೊಂಡು ಏನು ಮಾಡ್ತೀರಾ? ಅವ್ರಿಗೆ ಯಾವ ಗಾಡಿ ಕೊಡಬೇಕು? ಇದು ಯಾರೂ ತಿಳ್ಕೊಂಡು ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅವ್ರು ಇನೋವಾ ತೊಗೊಂಡಿದ್ದಾರೆ, 4-5 ಜನ ಇರೋ ಮನೆ ಫ್ಯಾಮಿಲಿಯವ್ರಿಗೆ ಇನೋವಾ ತೊಗೊಂಡಿದ್ದಾರೆ ಅಂದರೆ ನಾವು ಇನೋವಾನೇ ತೊಗೋಬೇಕು ಅನ್ನೋ ಹಠದಲ್ಲಿ ಗಾಡಿ ತೊಗೋತೀರಾ, ಅದು ಯೂಸ್ ಆಗೋಲ್ಲ. ಇಬ್ಬರು ಇರೋರಿಗೆ ಯಾವ ಥರ ಗಾಡಿ ಸಜೆಸ್ಟ್ ಮಾಡಬೇಕು ಇದನ್ನೆಲ್ಲ ಹೇಳ್ಕೊಡ್ತೀವಿ. ನೀವು ಬಂದರೆ, ಮತ್ತು ಬಿಸ್ನೆಸ್ ಮಾಡೋರಿಗೆ ಯಾವ ಥರ ಗಾಡಿ ಸೆಲೆಕ್ಟ್ ಕೊಡಬೇಕು, ಆಯಿತಾ? ಒಂದು ಕಂಪ್ನಿ ಎಂಪ್ಲಾಯ್ ಆಗಿರೋರಿಗೆ ಯಾವ ಥರ ಗಾಡಿ ಕೊಡಬೇಕು, ಮನೇಲಿ ವಯಸ್ಸಾದವರು ಇರೋರಿಗೆ ಯಾವ ಥರ ಗಾಡಿ ತೊಗೋಬೇಕು, ಆಯಿತಾ? ಚಿಕ್ಕ ಮಕ್ಕಳಿರೋರು ಯಾವ ಥರ ಗಾಡಿ ತೊಗೋಬೇಕು, ಈ ಥರ ಡೈಲಿ ಯೂಸ್ ಮಾಡೋರು ಅಂತಂದರೆ ಈಗ ಲೋಕಲಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಔಟ್ ಸ್ಟೇಷನಲ್ಲಿ ಯೂಸ್ ಮಾಡ್ತಾರೆ. ಡೈಲಿ ಯೂಸ್ ಮಾಡೋರು, ಲೋಕಲಲ್ಲಿ ಯೂಸ್ ಮಾಡೋರು ಅವ್ರಿಗೊಂಥರ ಗಾಡಿ ಇರುತ್ತೆ. ತುಂಬ ರೇರಾಗಿ ಯೂಸ್ ಮಾಡೋಂಥವ್ರಿಗೆ, ಲೋಕಲಲ್ಲಿ ಯೂಸ್ ಮಾಡೋರಿಗೆ ಅವ್ರಿಗೆ ಬೇರೆ ಥರ ಗಾಡಿ ಬೇಕಾಗುತ್ತೆ. ಔಟ್ ಸ್ಟೇಷನಲ್ಲಿ ಒಕೇಶನಲ್ಲಿ ಔಟ್ ಸ್ಟೇಷನ್ಗೆ ಹೋಗೋರು ಕೂಡ ಬೇರೆ ಥರ ಗಾಡಿ ಬೇಕಾಗುತ್ತೆ. ಸರ್, ಈಗ ಎಷ್ಟು ದಿನ ಆಯಿತು ಸ್ಟಾರ್ಟ್ ಆಗಿ, ಎಷ್ಟು ಜನಕ್ಕೆ ನೀವು ಹೋಗ್ಬಿಟ್ಟು ಹೋಗಿದ್ದಾರೆ ಸರ್? ಸ್ಟಾರ್ಟ್ ಆಗಿ 3 ಮಂತ್ಸ್ ಆಗಿದೆ. 3 ಮಂತ್ಸಲ್ಲಿ ಸುಮಾರು ಜನ ಈಗಾಗಲೇ
ಕಲ್ತ್ಕೊಂಡು ಹೋಗಿದ್ದಾರೆ. ಕಲ್ತ್ಕೊಂಡು ಹೋಗಿರೋರು ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತಂದರೆ ಇವತ್ತವರೆಗೂ ನಾನೇ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಆಗಿದೆ, ಏನು ಮಾಡ್ತಿದ್ದಾರೆ. ಅವ್ರಾಗ ಅವ್ರು ಹೇಳೋಕ್ಕೆ ರೆಡಿನೇ ಇಲ್ಲ, ಯಾಕೆಂದರೆ ಅಷ್ಟು ಪ್ಯಾಕ್ ಆಗಿ ಹೋಗಿದ್ದಾರೆ, ಅಂದರೆ ಅಷ್ಟು ತಿಳ್ಕೊಂಡು ಹೋಗಿದ್ದಾರೆ. ಈಗ ಅವ್ರು ಕೆಲವ್ರು ಅಂತಂದ್ರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಲ್ಲ, ಅವ್ರು ಏನು ಮಾಡ್ತಿದ್ದಾರೆ, ನಾವು ಹೇಳ್ಕೊಟ್ಟಿರೋ ಬಿಸ್ನೆಸ್ಸನ್ನು ಟ್ರೈ ಮಾಡ್ತಾಯಿದ್ದಾರೆ. ಬೇಸಿಕ್ ಅಂತ ಇದನ್ನು ತೊಗೊಂಡ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಯಾವುದೇ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಆಯಿತಾ. ಸೇಲ್ಸು ಸರ್ವಿಸಸ್ಸು ಪ್ರತಿಯೊಂದು ಮಾಡ್ಕೊಂಡು ಹೋಗ್ಬೋದು. ಸುಮಾರು ಜನ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಇದಾಗಲೇ ಆಟೋ ಡ್ರೈವರ್ಗಳು ಬಂದಿದ್ದಾರೆ, ಕೆಲವರು ರೈತರು ಬಂದು ಕಲ್ತ್ಕೊಂಡು ಹೋಗಿದ್ದಾರೆ, ಕೆಲವರು ಯಾವುದೋ ಕಂಪ್ನಿ ಕೆಲಸ ಮಾಡ್ತಾ ಇರೋರು ಅವರು ಬಂದು ಕಲ್ತ್ಕೊಂಡು ಹೋಗಿದ್ದಾರೆ, ಕೆಲವು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲೇ ಇದ್ದು ಇಷ್ಟು ವರ್ಷ ಅವ್ರ ಕೈಲಿ ಬೇರೆ ಏನು ಮಾಡೋಕ್ಕಾಗದೇ ಇರೋರು ಕೂಡ ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಇದೇನಂತಂದರೆ ಜಸ್ಟು ನೀವು ಬಂದು 6 ದಿವಸ ನೀವು ಏನೇ ಕೆಲಸ ಇದ್ದರೂ 6 ದಿವಸ ನಮ್ಮದಲ್ಲ ಅಂತ ಜೀವನದಲ್ಲಿ ಬಂದುಬಿಡಿ, ಆಯಿತಾ. 6 ದಿವಸದಲ್ಲಿ ಸೋಮವಾರ ಶುರು ಆದರೆ ಶನಿವಾರ ಒಳಗಡೆ ನೀವು ಎಲ್ಲ ಕಲ್ತ್ಕೊಂಡು ಹೋಗಿರ್ತೀರ. ಇಲ್ಲಾಂದರೆ ನಿಮ್ಗೆ ಅಕಸ್ಮಾತ್ ಡೌಟ್ ಇದ್ದರೂ ಕೂಡ ನಾವು ಸಪೋರ್ಟ್ ಇರ್ತೀವಿ. 1 ವರ್ಷದವರೆಗೂ ಟೆಕ್ನಿಕಲ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ನಿಮ್ಗೆ ಏನೇ ಡೌಟ್ ಆಗಿ ಯಾವುದೇ ಜಾಗಕ್ಕೆ ಹೋಗಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದೆ ವಿಡಿಯೋ ಕಾಲಿಂಗ್ ಮುಖಾಂತರ ನಮ್ಗೆ ಕಾಲ್ ಮಾಡಿದ್ರೆ ಆ ಸ್ಪಾಟಲ್ಲಿ ಏನು ಪ್ರಾಬ್ಲಮ್ ಇದೆ ಖಂಡಿತ ನಿಮ್ಗೆ ಹೇಳ್ಕೊಡ್ತೀವಿ. ವಿಡಿಯೋದಲ್ಲೇ ಬರ್ತಾಯಿದೆ ಓಂಕಾರ್ ಇನ್ಸ್ಪೆಕ್ಷನ್ ಅಂತ, ಸತೀಶ್ ಅಂತ, 8880339999 ಅಂತ ಈ ನಂಬರ್ಗೆ ಕಾಲ್ ಮಾಡಿ. ಇದು ಲೊಕೇಶನ್ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದೆ ನಮ್ಮದು ಇನ್ಸ್ಟಿಟ್ಯೂಟು. ಇಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು, ವಯಸ್ಸಿನ ಮಿತಿ ಇಲ್ಲ. ಯಾವುದೇ ಕಾರಣಕ್ಕೂ ನಿಮಗೆ ಡ್ರೈವಿಂಗ್ ಬಂದರೆ ಸಾಕು. ವೆಹಿಕಲಲ್ಲಿ ಡ್ರೈವಿಂಗ್ ಬಂದರೆ ನಿಮ್ಗೆ 18 ವರ್ಷದ ಮೇಲ್ಪಟ್ಟು ಆಲ್ಮೋಸ್ಟ್ 75 ವರ್ಷ 80 ವರ್ಷವರೆಗೂ ನಿಮ್ಮ ಕೈಲಿ ಓಕೆ ನಾವು ಇದನ್ನು ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ಬರ್ಬೋದು.